ಹೊಟ್ಟೆ ಶಾನ ಹಸ್ಬಿಟ್ಟದೆ. ಅರ್ಧ ಡಜನ್ ದೋಸೆ ತಗೊಂಡು ಮ್ಯಾಲ ಇಡ್ದಪ್ಪ ಬೆಣ್ಣೆ ಹಾಕಂಬ. ಹೊಟ್ಟೆ ಬುಜು ಕರಗಿಸ್ಲಿಕ್ಕೆ ರವಾ ದೋಸೆ ತಿನ್ಬೇಕಾ, ನೀರ್ ದೋಸೆ ತಿನ್ಬೇಕಾ, ರಾಗಿ ದೋಸೆ ತಿನ್ಬೇಕಾ, ಗೀ ರೋಸ್ಟ್ ತಿನ್ಬೇಕಾ? ನಂಗಂತೂ ದೋಸೆ ತುಂಬಾ ಇಷ್ಟ. ಯಾವ್ದು ಯಾವಾಗ ತಿನ್ನೋದು, ಯಾಕೆ ತಿನ್ನೋದು ಅಂತ ನಾನ್ ಹೇಳ್ಕೊಡ್ತೀನಿ. ವಿಡಿಯೋ ಸೇವ್ ಮಾಡ್ಕೊಂಡು ಹೊಟ್ಟೆ ಬೊಜ್ಜು ಕರಗಿಸೋ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ದೋಸೆ ಎಲ್ಲ ಕಾರ್ಬೋಹೈಡ್ರೇಟ್ ಸೋರ್ಸ್. ಬೊಜ್ಜು ಕರಗಿಸಬೇಕು ಅಂದ್ರೆ ನೀವು ಕ್ಯಾಲೋರಿಕ್ ಡೆಫಿಸಿಟ್ ಅಲ್ಲಿ ಇರಬೇಕು. ಸೊ ಯಾವ್ದಲ್ಲಿ ಕಮ್ಮಿ ಕ್ಯಾಲೋರೀಸ್ ಇದೆ ಅದು ಫಸ್ಟ್ ಪ್ರಿಫರೆನ್ಸ್. ಸೆಕೆಂಡ್ ಪ್ರಿಫರೆನ್ಸ್ ಯಾವ್ದಲ್ಲಿ ಪ್ರೋಟೀನ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂಡ್ ಫ್ಯಾಟ್ ಕಮ್ಮಿ ಇರುತ್ತೆ. ಥರ್ಡ್ ಪ್ರಿಫರೆನ್ಸ್ ಫೈಬರ್ ಜಾಸ್ತಿ ಇರಬೇಕು. ಈ ಎಲ್ಲ ದೋಸೆಯಲ್ಲಿ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು, ಗೀ ಸುರಿಯೋದನ್ನ ನಿಲ್ಲಿಸಬೇಕು. 2 to 3 ml ಯೂಸ್ ಮಾಡಬೇಕು ನಾನ್ ಸ್ಟಿಕ್ ತವದಲ್ಲಿ. ನೆಕ್ಸ್ಟ್ ಕ್ಯಾಲೋರೀಸ್ ಕಮ್ಮಿ ಅಂತ ಹೇಳುವಾಗ ನೀರ್ ದೋಸೆಯಲ್ಲಿ ಕ್ಯಾಲೋರೀಸ್ ತುಂಬಾ ಕಮ್ಮಿ, ಸೊ ಅದು ಮೇಜರ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ಬರುತ್ತೆ. ಈ ರೋಸ್ಟ್ ಔಟ್ ಆಫ್ ದ ಬಾಕ್ಸ್ ಆಗುತ್ತೆ. ರವಾ ದೋಸೆನು ತುಂಬಾ ಹೆಲ್ದಿ, ಬಟ್ ತುಂಬಾ ಜನ ರವಾಗೆ ತುಂಬಾ ಎಣ್ಣೆ ಹಾಕ್ಬಿಡ್ತಾರೆ, ಅದರಿಂದ ಅದು ಕ್ಯಾಲೋರೀಸ್ ತುಂಬಾ ಹೈ ಆಗ್ಬಿಡುತ್ತೆ. ಫೈನಲಿ ರಾಗಿ ದೋಸೆಯಲ್ಲಿ ಫೈಬರ್ ತುಂಬಾ ಜಾಸ್ತಿ ಇರುತ್ತೆ ಅಂಡ್ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಸೊ ವೇಟ್ ಲಾಸ್ ಪ್ರಿಫರೆನ್ಸ್ ಅಲ್ಲಿ ನೀವು ನೀರ್ ದೋಸೆ ಅಥವಾ ರಾಗಿ ದೋಸೆ ತಗೊಳ್ಬಹುದು. ಪ್ರಿಫರೇಬಲಿ ನೀರ್ ದೋಸೆ, ಯಾಕಂದ್ರೆ ಕ್ಯಾಲೋರಿ